ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ನಿಜವಾಗಿಯೂ ಇವತ್ತು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷ ಅನ್ನೋದನ್ನು ಸಾಬೀತು ಮಾಡ್ತಾ ಇದೆ. ನೋಡ್ರಿ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು ರಾಜಕೀಯ ಮಾಡುವ ಸಮಯ ಇದಲ್ಲ, ನಾವು ಕೇಂದ್ರ ಸರ್ಕಾರದ ಜೊತೆ ನಿಲ್ಲುತ್ತೇವೆ, ದೇಶದ ಏಕತೆ ಹಾಗೂ ಸಮಗ್ರತೆಯ ರಕ್ಷಣೆಗೆ ನಾವು ಒಂದಾಗುತ್ತೇವೆ. ಬಹಳ ಒಳ್ಳೆಯ ಮಾತನ್ನು. ಯಾಕಂದ್ರೆ ರಾಜಕೀಯ ಮಾಡೋದು ತಪ್ಪು. ಈ ಸಂದರ್ಭದಲ್ಲಿ ಪಹಲ್ಗಾಮದಲ್ಲಿ ಆಗಿರ್ಬೋದು, ಈ ಹಿಂದಾದಂಥ ಪುಲ್ವಾಮಾದಲ್ಲಿ ಆಗಿರ್ಬೋದು, ಯಾವುದೇ ಪಕ್ಷ ಇದರಲ್ಲಿ ರಾಜಕೀಯ ಮಾಡಿದ್ರೆ ಒಂದು ರೀತಿ ಅಪರಾಧನ ಅದು. ಈ ದಿಶೆಯಲ್ಲೇ ಇವತ್ತು ಕಾಂಗ್ರೆಸ್ ಈ ಒಂದು ನಿಲುವು ತೆಗೆದುಕೊಂಡ ನಾವು ಒಂದಾಗಿರ್ತೀವಿ, ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ. ಅವರು ನಮ್ಮ ಸಲಹೆಗಳನ್ನು ಸ್ವೀಕಾರ ಮಾಡ್ಬೋದು, ಬಿಡ್ಬೋದು, ಅವ್ರಿಗೆ ಬಿಟ್ಟಂಥ ವಿಷಯ. ನಾವು ಹೇಳೋದನ್ನು ಹೇಳಬೇಕಾಗ್ತದೆ, ಹೇಳ್ತೀವಿ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಕಾಂಗ್ರೆಸ್ ಒಂದು ಪ್ರಬುದ್ಧ ರಾಜಕೀಯ ಪಕ್ಷ ಅನ್ನೋದು ಈ ಸಂದರ್ಭ ತೋರಿಸ್ಕೊಳ್ತಾ ಇದೆ. ಯಾಕಂದರೆ ಈ ಹಿಂದಿನ ಪುಲ್ವಾಮಾದಲ್ಲೇ BJP ಅದೊಂದು ರಾಜಕೀಯ ರೂಪನ ಪಡಿಸಿ ಎಲೆಕ್ಷನ್ದಲ್ಲಿ ಆಯ್ಕೆ ಆಗಿದ್ದು ನಾವು ನೋಡಿದ್ದೀವಿ. ಇವತ್ತು ಟೀಕೆ ಮಾಡ್ಬೋದಿತ್ತು ಪುಲ್ವಾಮಾ ಬಗ್ಗೆ, ಅದು ಟೀಕೆ ಮಾಡಿದ ಇದು BJP ವೈಫಲ್ಯ, ಗುಪ್ತಚರದ ವೈಫಲ್ಯ, ಮತ್ತೇನೋ ಆರೋಪ ಸಿದ್ದರಾಮಯ್ಯ ಮಾಡ್ತಾಯಿದ್ದಾರೆ. ಮತ್ತು ಬೇರೆ ಆದರೂ ಕೇಂದ್ರದ ಕಾಂಗ್ರೆಸ್ ಪಕ್ಷ ಅಥವಾ ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಭಾಳ ಸಂಯಮದಿಂದ ಮಾತಾಡಲಿಕ್ಕೆ ಅನ್ನೋದು ಇದನ್ನು ಪ್ರತಿಯೊಂದು ಪಕ್ಷನೂ ಗಮನದಲ್ಲಿಟ್ಕೋಬೇಕಾಗಿದೆ. ಯಾಕಂದ್ರೆ ಈಗ ಆದಂಥದ್ದು ಆಘಾತ ಯಾರೇ ಆಗಿರಲಿ, ಒಂದಿಷ್ಟು ಸವಲತ್ತು ಸಿಕ್ಕ ತಕ್ಷಣ ಮನುಷ್ಯಾಗ ಆರಾಮಾಗಿರ್ಬೇಕು ಅನ್ನೋಂಥ ಭಾವನೆ ಬರ್ತದೆ. ನೋಡ್ರಿ, ನಮ್ಮ ಮೋದಿಯವರು ಒಳ್ಳೆಯ ದೇಶಭಕ್ತರು, ಅದರಲ್ಲೂ ಎರಡು ಮಾತಿಲ್ಲ. ರಾಷ್ಟ್ರಾಭಿಮಾನಿ, ಅದರಲ್ಲೂ ಎರಡು ಮಾತಿಲ್ಲ. ದೇಶದ್ರೋಹ ಕಾರ್ಯ ಅಂತ ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೆಲವೊಮ್ಮೆ ಏನಾಗಿಬಿಡ್ತಪ್ಪ ಅಂತಂದ್ರೆ ಇತ್ತೀಚಿನ ದಿನದಲ್ಲಿ ಒಂದು ಸ್ವಲ್ಪ ಭಯೋತ್ಪಾದನಾ ಅಥವಾ ಭಯೋತ್ಪಾದಕತೆ ಒಂದು ಸ್ವಲ್ಪ ಕಡಿಮೆ ಆದಂಗೆ ಕಾಣ್ತಾ ಇತ್ತು. ಕಡಿಮೆ ಆಗ್ಯದ ಸುಳ್ಳೇನಲ್ಲ. ಇದರಿಂದಾಗಿ ಒಂದು ಸ್ವಲ್ಪ ಆಲಿಸ್ತನ ಬಂತು ಏನೋ. ಯಾಕೆಂದ್ರೆ ಈ ಸಂದರ್ಭದಲ್ಲೇ ಕಳೆದ 3-4 ವರ್ಷಗಳಿಂದ ರಿಕ್ರೂಟ್ಮೆಂಟೇ ಆಗಿಲ್ಲ. ಸೈನ್ಯದ್ದು